ಸೊಪ್ಪು ಸಾರು ಮಾಡ್ಕೋಣ ಹಳ್ಳಿ ಸ್ಟೈಲ್ ಮಾತಾಡ. ಇವತ್ತು ಹಳ್ಳಿ ಸ್ಟೈಲ್ನ ಸೊಪ್ಪು ಸಾರು ಮಾಡೋಣ. ಇವತ್ತು ಹಳ್ಳಿಯಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ನಮ್ಮ ಸೊಪ್ಪು ಸಾರು ಮಾಡ್ತೀನಿ ನೋಡಿ. ಇವಾಗ ಒಂದು 200 ಗ್ರಾಮ್ ಅಷ್ಟು ನಾನು ಬೇಳೆ ಹಾಕ್ಕೊಂಡಿದ್ದೆ, ನೆನೆಸ್ಕೊಂಡಿದ್ದೆ. ಆಲ್ರೆಡಿ ನಾನು ನೆನೆಸ್ಕೊಂಡಿದ್ದೆ ಬೇಳೆನ. ಆಮೇಲೆ ಎಷ್ಟಪ್ಪ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಬಂದು ಒಂದು 8-9 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಮತ್ತು 3 ಟೊಮೊಟೊ ಹಾಕ್ಕೊತೀನಿ, ನನಗೆ 2 ಹೊತ್ತಿಗೂ ಸಾಂಬಾರು ಬೇಕು ಅದಕ್ಕೆ. ಆಮೇಲೆ ಬೆಳ್ಳುಳ್ಳಿ 1 ಗಡ್ಡೆ ಹಾಕ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ 1 ಗಡ್ಡೆ ಹಾಕ್ಕೊಂಡಿದ್ದೀನಿ ನಾನಿವಾಗ. ಈರುಳ್ಳಿ 1 ಗಡ್ಡೆ ಹಾಕ್ಕೊಂಡಿದ್ದೀನಿ ನಾನಿವಾಗ. ಆಮೇಲೆ ಸೊಪ್ಪನ್ನ ನೋಡಿ, ಇದು ಪಾಲಕ್ ಸೊಪ್ಪು, ಇದು 2 ಕಟ್ ಸೊಪ್ಪು ತೊಗೊಂಡಿದ್ದೀನಿ ನಾನಿದು. 10 ರೂಪಾಯಿದು 2 ತೊಗೊಂಡಿದ್ದೀನಿ ನಾನು. ನಮ್ಗೆ 2 ಟೈಮ್ಗೆ ಹೋಗ್ಬೇಕು ಅದಕ್ಕೆ. ನೋಡಿ ಆ ಸೊಪ್ಪನ್ನ ತೊಳ್ಕೊಂಡು ಆಲ್ರೆಡಿ ಇಟ್ಕೊಂಡಿದ್ದೆ. ಇವಾಗ ಇನ್ನೊಂದ್ಸಲ ನೀರು ಹಾಕ್ಕೊಂಡು ತೊಳ್ಕೊಂಡು ಈ ಥರ ಇಡ್ತೀನಿ ನಾನು. ಈ ಥರ ಇಡ್ತೀನಿ ಸೊಪ್ಪನ್ನ. ಪಾಲಕ್ ಸೊಪ್ಪು ಚೆನ್ನಾಗಿರುತ್ತೆ ಫ್ರೆಂಡ್. ಪಾಲಕ್ ಸೊಪ್ಪಲ್ಲಿ ಮಸೊಪ್ಪು ಮಾಡಿಕೊಂಡ್ರೆ ಸೂಪರ್ ಇರುತ್ತೆ, ಮುದ್ದೆಗಂತೂ ಸಖತ್ತಾಗಿರುತ್ತೆ ಫ್ರೆಂಡ್. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಇವಾಗ. ನೋಡಿ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಇವಾಗ. ನೀರು ಹಾಕ್ಕೊಂಡಾದ್ಮೇಲೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇವಾಗ. ಎಷ್ಟಂದ್ರೆ ಉಪ್ಪು ನಾನಿವಾಗ ಇಷ್ಟು ಉಪ್ಪು ಹಾಕ್ಕೊತೀನಿ ನೋಡಿ, ಇಷ್ಟು ಉಪ್ಪು ಹಾಕ್ಕೊತೀನಿ. ಆಮೇಲೆ 2 ವಿಸಿಲ್ ಬರಬೇಕು ಫ್ರೆಂಡ್ಸ್. ಇವಾಗ ನಾನು ಕುಕ್ಕರು ಇಟ್ಟು ನೋಡಿ, ಕುಕ್ಕರ್ನ ಇವಾಗ ನಾನು ಮುಚ್ತಾ ಇದ್ದೀನಿ. 2 ವಿಸಿಲ್ ಬಂದರೆ ಸೊಪ್ಪು ಸಾರು ರೆಡಿ ಆಗಿರುತ್ತೆ ಫ್ರೆಂಡ್ಸ್. ಆಯ್ತು ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ ಇವಾಗ. ನೋಡಿ ಸೊಪ್ಪೆಲ್ಲ ಬೆಂದೋಗಿದೆ. ನಾವು ಇವಾಗ ಅದನ್ನ ಏನು ಮಾಡಬೇಕು ಅಂದರೆ ಒಂದು ತಟ್ಟೆಯಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ನಾನು ಸೊಪ್ಪು ಮಾತ್ರ ತೊಗೊತೀನಿ. ನೋಡಿ ಸೊಪ್ಪು ಮಾತ್ರ ತೊಗೋಬೇಕು. ಸೊಪ್ಪು ಟೊಮೊಟೊ ಎಲ್ಲ ತೊಗೋಬೇಕು ಫ್ರೆಂಡ್ಸ್. ಸ್ವಲ್ಪ ಬೇಳೆನ ತೊಗೊಳ್ಳಿ, ರುಬ್ಬೋದಕ್ಕೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಈ ನೀರೆಲ್ಲ ಚೆನ್ನಾಗಿ ಸೋರಿಸ್ಬಿಡ್ಬೇಕು. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ನೀರೆಲ್ಲ ಇದು ಮಾಡಿಬಿಡ್ಬೇಕು. ಇವಾಗ ಮಿಕ್ಸಿಯಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಆಫ್ ಮಾಡಿ. ಈ ಥರ ತರಿಯಾಗಿ ರುಬ್ಬೇಕು. ಮಸೊಪ್ಪಿಗೆ ಯಾವಾಗ ಅಷ್ಟೇ ಈ ಥರ ಹಳ್ಳಿಯಲ್ಲೆಲ್ಲ ಫ್ರೆಂಡ್ಸ್ ಈ ಥರನೇ ಮಾಡೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಮಾಡಿ ಫ್ರೆಂಡ್ಸ್. ನಾವು ಪಾಲಕಲ್ಲಿ ಮಾಡ್ಬೋದು, ಎಲ್ಲ ಬೇಕೆ ಮಾಡಿಬಿಟ್ಟು ಎಲ್ಲ ಮಾಡ್ಬೋದು. ನಮ್ಗೆ ಯಾವ ಥರ ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ. ಅದು ಚೆನ್ನಾಗಿ ಕುದಿ ಬಂದಮೇಲೆ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಹಾಕ್ಬೇಕು. ಫ್ರೆಂಡ್ಸ್, ಈ ಥರ ಒಗ್ಗರಣೆ ಹಾಕ್ಕೋಬೇಕು. ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಈ ಥರ ಹಾಕ್ಕೊಂಡ್ರೆ ಸಾಕು. ಕುದಿಬೇಕಾದ್ರೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಬಿಸಿ ಬಿಸಿ ಸೊಪ್ಪು ಸಾರು ರೆಡಿ. ನನ್ನ ಮಗಳಿಗೆ ತುಂಬ ಇಷ್ಟ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತದೆ ನೋಡಿ ಫ್ರೆಂಡ್ಸ್. ಬಾಯ್. ಅಷ್ಟೇ. ಲೈಕ್ ಮಾಡಿ.